ಶಿಡ್ಲಘಟ್ಟದ ಪೌರಾಯುಕ್ತೆಗೆ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧಮಕಿ ಅಷ್ಟೇ ಅಲ್ಲ, ಆಸಿಡ್ ಹಾಕುವಂತ ಬೆದರಿಕೆಯನ್ನ ಕೂಡ ಹಾಕಲಾಗಿದೆ. ಚಪ್ಪಲಿ ರಾಜೀವ ಧಮಕಿಯನ್ನ ಹಾಕಿದ್ದು ಇಡೀ ರಾಜ್ಯ ನೋಡಿದೆ. ಅದಾದ ಬಳಿಕ ಆಸಿಡ್ ಹಾಕುವ ಬೆದರಿಕೆಯನ್ನ ಕೂಡ ಒಡ್ಡಲಾಗಿದೆ. ಆಸಿಡ್ ಹಾಕಬಹುದು ಅಂತ ಅಮೃತ ಗೌಡಗೆ ಪತ್ರ ಕೂಡ ಬಂದಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಪೊಲೀಸ್ ಅವ್ರ ಗಮನಕ್ಕೆ ನಿನ್ನೆ ಪ್ರಕರಣದ್ದು ಅವನು ಆಸಿಡ್ ದಾಳಿ ಮಾಡ್ತೀನಿ ಅಂತಾನೆ ಬರ್ದಿದ್ದಾನೆ ಮೇಡಮ್ ಅವನು. ಆ ಲೆಟರ್ ಅಲ್ಲಿ ಹಂಗೆ ಇತ್ತು, ಅಂದ್ರೆ ಆಸಿಡ್ ಹಾಕಲಾಗುವುದು ಅಂತ ಕನ್ನಡದಲ್ಲಿ ಅದು ಅರ್ಧಂಬರ್ಧ ತಪ್ಪುಗಳಿತ್ತು, ಅರ್ಧಂಬರ್ಧ ಬಟ್ ಆಸಿಡ್ ಅನ್ನೋ ವರ್ಡ್ ಇತ್ತು ಸರ್. ಈಗ ಮೇಡಮ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೇಡಮ್ ಅದ್ರ ವಿಚಾರವಾಗಿ. ಇಲ್ಲ, ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ, ಇನ್ನೂ ಕೊಟ್ಟಿಲ್ಲ. ಬಟ್ ನಾನು ಅದನ್ನ ಪೊಲೀಸ್ ಅವ್ರ ಗಮನಕ್ಕೆ ತಂದಿದ್ದೀನಿ. ಅದ್ರ ಬಗ್ಗೆ ಸೆಪರೇಟ್ ಆಗಿ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ. ಬಟ್ ನಾನು ಅದನ್ನ ಪೊಲೀಸ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಅದೇ ಪೊಲೀಸ್ ಪ್ರೊಟೆಕ್ಷನ್ ಏನಾದ್ರು ಇದು ಮಾಡಿದ್ದಾರೆ ಮೇಡಮ್. ನಾವು ಇಲ್ಲಿ ನಮ್ಮ ಮನೆ ಹತ್ರ ಒಂದು ಸೆಂಟ್ರಿ ಅವ್ರನ್ನ ಹಾಕೊಡಿ ಅವರು ಪೊಲೀಸ್ ಅವ್ರು ಹೇಳಿದ್ರು, ಬೇಕಾದ್ರೆ ನಮಗ್ ಬೇಕಂದ್ರೆ ಹಾಕೊಡ್ತೀವಿ ಅಂತ ಅಂತ ನಮ್ಮ ಆಫೀಸ್ ಹತ್ರ ಒಬ್ಬರನ್ನ ಪೊಲೀಸ್ ಅವ್ರನ್ನ ಹಾಕ್ತಿವಿ ಅಂತ ಹೇಳಿದ್ರು. ನಾವು ಸರ್ ಮನೆ ಹತ್ರ ರಾತ್ರಿ ಹೊತ್ತು ಒಂದು ಪಾಯಿಂಟ್ ಬುಕ್ ಅವ್ರೇನೋ ಇಡ್ತಾರಂತ, ಆತರ ಅವ್ರು ಬಂದು ಅವಾಗ ಒಂದ್ ರಾತ್ರಿಯಲ್ಲಿ ಒಂದ್ 2-3 ಸರಿ ಬಂದು ನೋಡ್ಕೊಂಡು ಹೋಗ್ತಾರಂತೆ. ಆತರ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಓಕೆ, ಥ್ಯಾಂಕ್ ಯು ಸರ್ ಅಂತ ಹೇಳಿದ್ರು. ಶಿಡ್ಲಘಟ್ಟದ ಪೌರಾಯುಕ್ತೆಗೆ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧಮಕಿ ಅಷ್ಟೇ ಅಲ್ಲ, ಆಸಿಡ್ ಹಾಕುವಂತ ಬೆದರಿಕೆಯನ್ನ ಕೂಡ ಹಾಕಲಾಗಿದೆ. ಚಪ್ಪಲಿ ರಾಜೀವ ಧಮಕಿಯನ್ನ ಹಾಕಿದ್ದು ಇಡೀ ರಾಜ್ಯ ನೋಡಿದೆ. ಅದಾದ ಬಳಿಕ ಆಸಿಡ್ ಹಾಕುವ ಬೆದರಿಕೆಯನ್ನ ಕೂಡ ಒಡ್ಡಲಾಗಿದೆ. ಆಸಿಡ್ ಹಾಕಬಹುದು ಅಂತ ಅಮೃತ ಗೌಡಗೆ ಪತ್ರ ಕೂಡ ಬಂದಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಪೊಲೀಸ್ ಅವ್ರ ಗಮನಕ್ಕೆ ನಿನ್ನೆ ಪ್ರಕರಣದ್ದು ಅವನು ಆಸಿಡ್ ದಾಳಿ ಮಾಡ್ತೀನಿ ಅಂತಾನೆ ಬರ್ದಿದ್ದಾನೆ ಮೇಡಮ್ ಅವನು. ಆ ಲೆಟರ್ ಅಲ್ಲಿ ಹಂಗೆ ಇತ್ತು, ಅಂದ್ರೆ ಆಸಿಡ್ ಹಾಕಲಾಗುವುದು ಅಂತ ಕನ್ನಡದಲ್ಲಿ ಅದು ಅರ್ಧಂಬರ್ಧ ತಪ್ಪುಗಳಿತ್ತು, ಅರ್ಧಂಬರ್ಧ ಬಟ್ ಆಸಿಡ್ ಅನ್ನೋ ವರ್ಡ್ ಇತ್ತು ಸರ್. ಈಗ ಮೇಡಮ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೇಡಮ್ ಅದ್ರ ವಿಚಾರವಾಗಿ. ಇಲ್ಲ, ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ, ಇನ್ನೂ ಕೊಟ್ಟಿಲ್ಲ. ಬಟ್ ನಾನು ಅದನ್ನ ಪೊಲೀಸ್ ಅವ್ರ ಗಮನಕ್ಕೆ ತಂದಿದ್ದೀನಿ. ಅದ್ರ ಬಗ್ಗೆ ಸೆಪರೇಟ್ ಆಗಿ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ. ಬಟ್ ನಾನು ಅದನ್ನ ಪೊಲೀಸ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಅದೇ ಪೊಲೀಸ್ ಪ್ರೊಟೆಕ್ಷನ್ ಏನಾದ್ರು ಇದು ಮಾಡಿದ್ದಾರೆ ಮೇಡಮ್. ನಾವು ಇಲ್ಲಿ ನಮ್ಮ ಮನೆ ಹತ್ರ ಒಂದು ಸೆಂಟ್ರಿ ಅವ್ರನ್ನ ಹಾಕೊಡಿ ಅವರು ಪೊಲೀಸ್ ಅವ್ರು ಹೇಳಿದ್ರು, ಬೇಕಾದ್ರೆ ನಮಗ್ ಬೇಕಂದ್ರೆ ಹಾಕೊಡ್ತೀವಿ ಅಂತ ಅಂತ ನಮ್ಮ ಆಫೀಸ್ ಹತ್ರ ಒಬ್ಬರನ್ನ ಪೊಲೀಸ್ ಅವ್ರನ್ನ ಹಾಕ್ತಿವಿ ಅಂತ ಹೇಳಿದ್ರು. ನಾವು ಸರ್ ಮನೆ ಹತ್ರ ರಾತ್ರಿ ಹೊತ್ತು ಒಂದು ಪಾಯಿಂಟ್ ಬುಕ್ ಅವ್ರೇನೋ ಇಡ್ತಾರಂತ, ಆತರ ಅವ್ರು ಬಂದು ಅವಾಗ ಒಂದ್ ರಾತ್ರಿಯಲ್ಲಿ ಒಂದ್ 2-3 ಸರಿ ಬಂದು ನೋಡ್ಕೊಂಡು ಹೋಗ್ತಾರಂತೆ. ಆತರ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಓಕೆ, ಥ್ಯಾಂಕ್ ಯು ಸರ್ ಅಂತ ಹೇಳಿದ್ರು. ಶಿಡ್ಲಘಟ್ಟದ ಪೌರಾಯುಕ್ತೆಗೆ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧಮಕಿ ಅಷ್ಟೇ ಅಲ್ಲ, ಆಸಿಡ್ ಹಾಕುವಂತ ಬೆದರಿಕೆಯನ್ನ ಕೂಡ ಹಾಕಲಾಗಿದೆ. ಚಪ್ಪಲಿ ರಾಜೀವ ಧಮಕಿಯನ್ನ ಹಾಕಿದ್ದು ಇಡೀ ರಾಜ್ಯ ನೋಡಿದೆ. ಅದಾದ ಬಳಿಕ ಆಸಿಡ್ ಹಾಕುವ ಬೆದರಿಕೆಯನ್ನ ಕೂಡ ಒಡ್ಡಲಾಗಿದೆ. ಆಸಿಡ್ ಹಾಕಬಹುದು ಅಂತ ಅಮೃತ ಗೌಡಗೆ ಪತ್ರ ಕೂಡ ಬಂದಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಪೊಲೀಸ್ ಅವ್ರ ಗಮನಕ್ಕೆ ನಿನ್ನೆ ಪ್ರಕರಣದ್ದು ಅವನು ಆಸಿಡ್ ದಾಳಿ ಮಾಡ್ತೀನಿ ಅಂತಾನೆ ಬರ್ದಿದ್ದಾನೆ ಮೇಡಮ್ ಅವನು. ಆ ಲೆಟರ್ ಅಲ್ಲಿ ಹಂಗೆ ಇತ್ತು, ಅಂದ್ರೆ ಆಸಿಡ್ ಹಾಕಲಾಗುವುದು ಅಂತ ಕನ್ನಡದಲ್ಲಿ ಅದು ಅರ್ಧಂಬರ್ಧ ತಪ್ಪುಗಳಿತ್ತು, ಅರ್ಧಂಬರ್ಧ ಬಟ್ ಆಸಿಡ್ ಅನ್ನೋ ವರ್ಡ್ ಇತ್ತು ಸರ್. ಈಗ ಮೇಡಮ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೇಡಮ್ ಅದ್ರ ವಿಚಾರವಾಗಿ. ಇಲ್ಲ, ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ, ಇನ್ನೂ ಕೊಟ್ಟಿಲ್ಲ. ಬಟ್ ನಾನು ಅದನ್ನ ಪೊಲೀಸ್ ಅವ್ರ ಗಮನಕ್ಕೆ ತಂದಿದ್ದೀನಿ. ಅದ್ರ ಬಗ್ಗೆ ಸೆಪರೇಟ್ ಆಗಿ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ. ಬಟ್ ನಾನು ಅದನ್ನ ಪೊಲೀಸ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಅದೇ ಪೊಲೀಸ್ ಪ್ರೊಟೆಕ್ಷನ್ ಏನಾದ್ರು ಇದು ಮಾಡಿದ್ದಾರೆ ಮೇಡಮ್. ನಾವು ಇಲ್ಲಿ ನಮ್ಮ ಮನೆ ಹತ್ರ ಒಂದು ಸೆಂಟ್ರಿ ಅವ್ರನ್ನ ಹಾಕೊಡಿ ಅವರು ಪೊಲೀಸ್ ಅವ್ರು ಹೇಳಿದ್ರು, ಬೇಕಾದ್ರೆ ನಮಗ್ ಬೇಕಂದ್ರೆ ಹಾಕೊಡ್ತೀವಿ ಅಂತ ಅಂತ ನಮ್ಮ ಆಫೀಸ್ ಹತ್ರ ಒಬ್ಬರನ್ನ ಪೊಲೀಸ್ ಅವ್ರನ್ನ ಹಾಕ್ತಿವಿ ಅಂತ ಹೇಳಿದ್ರು. ನಾವು ಸರ್ ಮನೆ ಹತ್ರ ರಾತ್ರಿ ಹೊತ್ತು ಒಂದು ಪಾಯಿಂಟ್ ಬುಕ್ ಅವ್ರೇನೋ ಇಡ್ತಾರಂತ, ಆತರ ಅವ್ರು ಬಂದು ಅವಾಗ ಒಂದ್ ರಾತ್ರಿಯಲ್ಲಿ ಒಂದ್ 2-3 ಸರಿ ಬಂದು ನೋಡ್ಕೊಂಡು ಹೋಗ್ತಾರಂತೆ. ಆತರ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಓಕೆ, ಥ್ಯಾಂಕ್ ಯು ಸರ್ ಅಂತ ಹೇಳಿದ್ರು.